स्वागत है आपका बी न्यूज नेशन में। मैं हूं आबिद हुसैन शेख। डॉक्टर एमबी पाटिल के 53वें जन्म दिवस की बधाई के लिए उमड़ा जनसागर। बीजापुर में 7 अक्टूबर का दिन एमबी पाटिल के अभिमानियों के लिए किसी त्योहार से कम नहीं था, क्योंकि अपने चहीते लीडर के 53वें जन्म दिवस के मौके पर पूरा दिन इन्हें बधाई देने के लिए बीजापुर जिले के गांव-गांव से लाखों की संख्या में अभिमानी पहुंचे। इस विशाल जनसागर में जैसे ही एमबी पाटिल पहुंचे तो इनकी सालगिरह की बधाई के नारे आसमान छू लेने वाली आवाज में निकल पड़े। जबकि इस बधाई कार्यक्रम में बीजापुर शहर के एमएलए डॉक्टर मकबूल बागवान के अलावा राज्य के वरिष्ठ नेताओं, एमएलए और एमपीओं के मौजूदगी में अनोखे अंदाज से सालगिरह मनाते हुए जिले की जनता से 3 संकल्प लिए गए, जो जिले की तरक्की और खुशहाली के लिए जल, वृक्ष और शिक्षण को हमेशा बढ़ावा देने का वचन लेते हुए डॉक्टर एमबी पाटिल भावुक होकर कहा कि जनता का आशीर्वाद ही मेरी शक्ति है। खेती की सिंचाई के कामों से मुझे इत्मीनान है। इस मिट्टी का हक अदा करते हुए जिले में जल क्रांति लाकर इस गरीब जिले को अमेरिका के कैलिफोर्निया से तुलना करते हुए आने वाले दिनों में इस जिले को देश के 10 अमीर जिलों में बीजापुर का पहला स्थान लाने का वादा किया। इसका काम जोरों पर चल रहा है। इस सब का श्रेय आध्यात्मिक गुरु श्री सिद्धेश्वर स्वामी जी को देने की बात की। इस दौरान कर्नाटक का फिल्म इंडस्ट्री के सुपरस्टार यश, राधिका, म्यूजिक डायरेक्टर अर्जुन जन्या, विजय प्रकाश के साथ अन्य कलाकार भाग लेते हुए जनता का देर रात तक मनोरंजन किया। ಪರವಾಗಿ ನಾನು ಅತ್ಯಂತ ಆತ್ಮೀಯವಾಗಿ ಹೃದಯಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಲವಾರು ಬಾರಿ ಮನವಿಯನ್ನು ಮಾಡಿಕೊಂಡಿದ್ದಾರೆ. ದಯವಿಟ್ಟು ಮಂತ್ರಗಳನ್ನ ಜಲ, ಶಿಕ್ಷಣ, ವೃಕ್ಷ 3 ಮಂತ್ರಗಳೊಂದಿಗೆ ಈ ಜಿಲ್ಲೆಯನ್ನ ಮತ್ತೊಮ್ಮೆ ಕರ್ನಾಟಕ ರಾಜ್ಯದಲ್ಲಿ ಸ್ಥಾಪನೆ ಮಾಡುತ್ತಿರುವ ಸನ್ಮಾನ್ಯ ಎಂಬಿ ಪಾಟೀಲ್ ಸಾಹೇಬರಿಗೆ ತಮ್ಮೆಲ್ಲರ ಪರವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಕೋರ್ತಾ, ದಯವಿಟ್ಟು ವೇದಿಕೆ ಮೇಲಿರುವ ಎಲ್ಲ ನಮ್ಮ ಕಾರ್ಯಕರ್ತರು ವೇದಿಕೆಯನ್ನ ಖಾಲಿ ಮಾಡಲಿಕ್ಕೆ ಅನುವು ಮಾಡಿಕೊಡಬೇಕು. ಖ್ಯಾತ ಗಾಯಕಿಯರಾದ ಎಂಡಿ ಪಲ್ಲವಿ ಅರುಣ್ ರವರು ಈಗ ತಮ್ಮ ಗಾಯನದ ಮೂಲಕ ನಮ್ಮೆಲ್ಲರ ಮನವನ್ನ ಸೆಳೆಯಲಿದ್ದಾರೆ. ಮಾನ್ಯ ಪೊಲೀಸ್ ಅಧಿಕಾರಿಗಳು ದಯವಿಟ್ಟು ವೇದಿಕೆಯನ್ನ ತೆರವುಗೊಳಿಸಲು ಸಹಕರಿಸಬೇಕು ಅಂತ ಹೇಳಿ ತಾವು ದಯವಿಟ್ಟು ಇದಕ್ಕೆ ಹಿರಿಯ ಪೊಲೀಸ್ ಅಧಿಕಾರಿಗಳು ಸಹಕರಿಸಬೇಕು. ಶರಣಾರ್ಥಿಗಳು, ನಾನು ಜಾಸ್ತಿ ಮಾತನಾಡುವುದಿಲ್ಲ, ಯಾಕೆ ನಾನು ನಿಮ್ಮವ. ಬಂದಂತ ಅತಿಥಿಗಳು ಡಿ.ಕೆ. ಶಿವಕುಮಾರ್ ಅವರು, ಶರಣ್ ಪ್ರಕಾಶ್ ಪಾಟೀಲ್ರು, ಯುಟಿ ಖಾದರ್ ಅವರು, ಅಭಯ್ ಚಂದ್ರ ಜೈನ್ ಅವರು ಎಲ್ಲರೂ ಮಾತನಾಡಿದ್ದಾರೆ. ನಾನು ಈ ಸಂದರ್ಭದಲ್ಲಿ ಇಷ್ಟೇ ಹೇಳಕ್ಕೆ ಬಯಸ್ತೇನೆ, ನಾವೆಲ್ಲರೂ ಬಸವ ಜನ್ಮಭೂಮಿಯಲ್ಲಿ ಜನಿಸಿದಂತವ್ರು. ಫಗು ಹಲ್ಕಟ್ಟಿಯವರು, ಬಂತನಾಳ್ ಶಿವಯೋಗಿಗಳು, ನಮ್ಮ ತಂದೆಯವರಂತ ಬಿ.ಎಂ. ಪಾಟೀಲ್ರು, ಹಾಗೂ ನನಗೆ ಪ್ರೇರಣೆಯಾದಂತ ನಮ್ಮೆಲ್ಲರ ನಡೆದಾಡುವ ದೇವರಾದಂತ ಜ್ಞಾನಯೋಗಿ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು. ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪ್ರೇರಣೆ ಈ ಭೂಮಿಗೆ
ಇದು ಅಮೆರಿಕದ ಕ್ಯಾಲಿಫೋರ್ನಿಯಾನ ಮೀರಿಸ್ತದೆ ಅಂತ ಮಾತನ್ನ ಹೇಳಿದಂಥದ್ದು ನನಗೆ ಪ್ರೇರಣೆ ಆಯ್ತು. ಇವತ್ತು ನಾವು ಮೂರು ವಿಚಾರಗಳಲ್ಲಿ, ಒಂದು ಜಲ ತಮ್ಗೆ ಗೊತ್ತಿದೆ, ಎರಡನೇದು ವೃಕ್ಷ, ಮೂರನೇದು ಶಿಕ್ಷಣ. ಕಳೆದ ಅನೇಕ ವರ್ಷಗಳಿಂದ ಈ ಮೂರು ಕ್ಷೇತ್ರದಲ್ಲಿ ಇವತ್ತು ಸಹ ನಾನು ನನ್ನ ಸ್ನೇಹಿತರೆಲ್ಲರೂ ಕೂಡಿ ಕೆಲಸ ಮಾಡಿದ್ವಿ. ಅದಕ್ಕೆ ಜಲ, ವೃಕ್ಷ ಮತ್ತು ಶಿಕ್ಷಣದ ಒಂದು ಪ್ರತಿಜ್ಞೆಯನ್ನು ಕೈಗೊಳ್ಳಲಿಕ್ಕೆ ನಾವು ಇವತ್ತು ಕೂಡಿದ್ದೀವಿ. ನಾನು ಬಹಳ ಸಂತೋಷದಿಂದ ಇವತ್ತು ನನ್ನ ಜನ್ಮದಿನ, ಈ ಕಾರ್ಯಕ್ರಮಕ್ಕೆ ನನ್ನ ಸ್ನೇಹಿತರಾದಂಥ ಇಂಧನ ಸಚಿವರಾದಂಥ DK ಶಿವಕುಮಾರ್ ಅವರು, ನಾನು ಅವ್ರಿಗೆ ವಿನಂತಿಸ್ಕೊಂಡೆ ನೀವು ಬರಲೇಬೇಕು ಅಂತೇಳಿ. ನಾನು ಯಾವುದೇ ಪರಿಸ್ಥಿತಿಯಲ್ಲಿ ಬರ್ತೀನಿ ಅಂತೇಳಿ ಬಹಳಷ್ಟು ಹೆಮ್ಮೆಯಿಂದ ಪ್ರೀತಿಯಿಂದ ತಿಳಿಸ್ಬಂದಿದ್ದಾರೆ. ಆತ್ಮೀಯ ಸ್ನೇಹಿತರಾದ DK ಶಿವಕುಮಾರ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ UT ಖಾದರ್ ಅವರು, ಆಶಾ, ನಾನು ಮಾತಾಡಿಲ್ಲ, ನನ್ನ ಧರ್ಮಪತ್ನಿ ಆಶಾ ಮಾತಾಡಿದ ಮೇಲೆ UT ಖಾದರ್ ಅವರೆಲ್ಲ ನಾನು ಯಾವುದೇ ಪರಿಸ್ಥಿತಿಯಲ್ಲಿ ಬರ್ತೀನಿ ಅಂತ ಹೇಳಿ ತಿಳಿಸೋರು ಬಂದಿದ್ದಾರೆ. ಯುವ ಮುಖಂಡರು UT ಖಾದರ್ ಅವರು ಇವತ್ತು ಅನ್ನಭಾಗ್ಯ ಯೋಜನೆಯನ್ನ ಬಡ ಜನತೆಗೆ ಕೊಟ್ಟಂತವರು ನಮ್ಮ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ UT ಖಾದರ್ ಅವರು ಮತ್ತು ಹಿಂದೆ ದಿನೇಶ್ ಗುಂಡೂರಾವ್ ಅವರು ಕೂಡ ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ನಮ್ಮೆಲ್ಲರಿಗೆ ಹಿರಿಯರಾದಂತ ಚಿಕ್ಕೋಡಿಯ ಸಂಸದರಾದಂತ ಪ್ರಕಾಶ್ ಹುಕ್ಕೇರಿ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಾನು ಆತ್ಮೀಯವಾಗಿ ಸ್ವಾಗತ ಕೋರ್ತೇನೆ. ಶರಣ್ ಪ್ರಕಾಶ್ ಪಾಟೀಲ್ ವೈದ್ಯಕೀಯ ಶಿಕ್ಷಣ ಸಚಿವರು ಆಗಮಿಸಿ ಮಾತನಾಡಿದ್ದಾರೆ. ಅವ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಮಕ್ಬುಲ್ ಬಾಗ್ವಾನ್ ಅವರು, ನಮ್ಮವರಾದಂತಹ ಬಸವಗೌಡ ಪಾಟೀಲ್ ಯತ್ನಾಳ್ ಅವರು, ನನ್ನ ಸಹೋದರಂತ ರಾಜು ಆಲ್ಗೂರ್ ಅವರು, ಮಾಜಿ ಸಚಿವರಾದಂತ AB ಪಾಟೀಲ್ ಅವರು, ಗಣೇಶ್ ಹುಕ್ಕೇರಿ, ಶಾಸಕರ ಗಣೇಶ್ ಹುಕ್ಕೇರಿ ಅವರು, ಕಾಶ್ಯಪ್ನವರು, ರವೀಂದ್ರ ಅವರು, ಹೀಗೆ ಅನೇಕರು ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರಾದ ಅಲಂ ಪ್ರಭು ಪಾಟೀಲ್ರು ಮತ್ತು ನನ್ನ ಆತ್ಮೀಯ ಎಲ್ಲ ಸ್ನೇಹಿತರು ಇವತ್ತು ಸಹ ಇಲ್ಲಿ ಬಂದಿದ್ದಾರೆ. ಅವರೆಲ್ಲರ ಹೆಸರುಗಳನ್ನ ತೆಗೆದುಕೊಳ್ಳದೆ ಅವರೆಲ್ಲರಿಗೂ ಪ್ರೀತಿಯಿಂದ ಅಭಿಮಾನದಿಂದ ಬಂದಿದ್ದಾರೆ. ತಮ್ಮೆಲ್ಲರಿಗೂ ನಾನು ಚಿರಋಣಿಯಾಗಿದ್ದೇನೆ ಅಂತ ಸಂದರ್ಭ ಬಯಸ್ತೇನೆ. ಮಂಜುನಾಥ್ ಭಂಡಾರಿ ಅವರು, ಬಹಳಷ್ಟು ಜನ, ನಮ್ಮ ರೆಡ್ಡಿ ವೀರಣ್ಣ ಅವರು, ಶಶಿಧರ್ ಪಾಟೀಲ್ರು, ಶಶಿಕಿರಣ್ ಶೆಟ್ಟಿ ಅವರು, ನಮ್ಮ ಡಾಕ್ಟರ್ ಜಯಣ್ಣ ಅವರು, ಪ್ರಶಾಂತ್ ದೇಶಪಾಂಡೆ ಅವರು, ಅಂಜಲಿ ನಿಂಬಾಳ್ಕರ್ ಅವರು, ಜಂಜಾ ನಾಯಕ್ ಅವರು, ಹೀಗೆ ಆಮೇಲೆ ನಮ್ಮ ವೀಣಾ ಕಾಶ್ಯಪ್ನವರು ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷರು, ಮುಂದೊಂದು ದಿವಸ ಪಾರ್ಲಿಮೆಂಟ್ ಕ್ಯಾಂಡಿಡೇಟ್ ಆಗ್ತಾರೋ ಅಥವಾ ಅವ್ರಿಗೊಂದು MLA ಕ್ಯಾಂಡಿಡೇಟ್ ಆಗ್ತಾರೋ ಗೊತ್ತಿಲ್ಲ. ಹೀಗೆ ಎಲ್ಲರೂ, ನಮ್ಮ ಶಾಮರಾಜ್ ಅವರು, GB ಪಾಟೀಲ್ರು, ನಮ್ಮ ಕರೆಗೆ ಹೋಗೊಟ್ಟು ಎಲ್ಲರೂ ಕೂಡ ಬಂದಿದ್ದಾರೆ. ಅವರ ಕುಟುಂಬ ಸಮೇತ ಬಂದಿದ್ದಾರೆ. ಅವರೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ, ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಇವತ್ತು ವಿಜಯಪುರ ಜಿಲ್ಲೆ ಭಾರತ ಜಿಲ್ಲೆ, ಹಿಂದುಳಿದ ಜಿಲ್ಲೆ ಅಂತ ಹಣೆಪಟ್ಟನ್ನು ಕಟ್ಕೊಂಡಿದ್ದು ತಮ್ಮೆಲ್ಲರಿಗೂ ಗೊತ್ತಿದೆ. ಹಿಂದೆ ಬ್ರಿಟಿಷರ ಕಾಲದಲ್ಲಿ ಈ ದೇಶದಲ್ಲಿ 2 ಜಿಲ್ಲೆಗಳು, ಬ್ರಿಟಿಷರ ಕಾಲದಲ್ಲಿ ಈ ದೇಶದಲ್ಲಿ 2 ಜಿಲ್ಲೆಗಳು, ಒಂದು ರಾಜಸ್ಥಾನದಲ್ಲಿ ಜೈಸಲ್ಮೇರ್ ಹಾಗೂ ಕರ್ನಾಟಕದಲ್ಲಿ ಬಿಜಾಪುರ. ಈ 2 ಜಿಲ್ಲೆಗಳು ಅತ್ಯಂತ ಬರಪೀಡಿತ ಜಿಲ್ಲೆಗಳು ಅಂತ ಹೇಳಿದ್ರು ಸಹ ಅಂದು ಬ್ರಿಟಿಷ್ ಕಾಲದಲ್ಲಿ ಘೋಷಣೆ ಮಾಡಿರುವಂತದ್ದು. ಅದಕ್ಕೆ ನಾವು ಇಂದಿಗೂ ವಿಜಯಪುರದಲ್ಲಿ ಬರಗಾಲ ನಿವಾರಣಾ ಕೇಂದ್ರವನ್ನು ನೋಡಿದ್ವಿ, ವಿಲ್ಸನ್ ಆಂಟಿಫೆಮೆನ್ ಅಂತ ಹೇಳಿ. ನಿಮ್ಮ ಆಶೀರ್ವಾದದಿಂದ, ಜಿಲ್ಲೆಯ ಜನತೆ ಆಶೀರ್ವಾದದಿಂದ, ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಪ್ರೇರಣೆಯಿಂದ, ನನ್ನ ತಂದೆಯವರ ಒಂದು ಆಶೀರ್ವಾದದಿಂದ, ಶ್ರೀಮತಿ ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರು, ನಮ್ಮ ಮುಖ್ಯಮಂತ್ರಿಗಳಂತಹ ಸಿದ್ದರಾಮಯ್ಯನವರು, ನಮ್ಮ KPC ಪರಮೇಶ್ವರ್ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸುಶೀಲ್ ಕುಮಾರ್ ಶಿಂದೆ ಅವರು, ಈಗ ಅನೇಕ ನಾಯಕರು, ನನ್ನ ಸ್ನೇಹಿತರೆಲ್ಲರೂ ಕೂಡಿ ಈ ಬರದ ಜಿಲ್ಲೆಗೆ ನೀರಾವರಿ ಖಾತೆಯನ್ನು ಕೊಟ್ಟರು. ಬಹುಶಃ ಈ 4.5
ಮೆಗಸೆ ಅವಾರ್ಡ್ ವಿನ್ನರ್ ಪುರಸ್ಕೃತರು. ಅವರು ಡೆಲ್ಲಿಯಲ್ಲಿ ಒಂದು ರಾಷ್ಟ್ರೀಯ ಜಲ ಸಮಾವೇಶ ನಡೀಬೇಕಾಗಿತ್ತು. ಅವ್ರು ಇಲ್ಲಿ ಬಂದು ಇಲ್ಲಿ ಕೆಲಸಗಳಾಗಿದ್ದು ನೋಡ್ಕೊಂಡು ಇಲ್ಲಿ ಕೆರೆ ತುಂಬುವಂಥದ್ದು, ಬಾವಡಿಗಳ ರಕ್ಷಣೆ, ನೀರಾವರಿ ನೋಡ್ಕೊಂಡು ಆ ಡೆಲ್ಲಿಯಲ್ಲಿ ಆಗಬೇಕಾಗಿದ್ದಂತ ಸಮಾವೇಶವನ್ನ ರದ್ದುಗೊಳಿಸಿ 1,000 ತಜ್ಞರಿನ ನೀರಾವರಿ ತಜ್ಞರನ್ನ ವಿಜಯಪುರದಲ್ಲಿ ಸಮಾವೇಶ ಮಾಡಿ ನಮಗೆ ಗೌರವವನ್ನು ಸಲ್ಲಿಸಿದ್ರು. ಅದಕ್ಕೆ ಅದಿಷ್ಟ ಬಯಸ್ತಾರೆ, ಮುಂದಿನ ದಿನಮಾನಗಳಲ್ಲಿ ಇನ್ನು 2-3 ವರ್ಷದಲ್ಲಿ ಇವತ್ತು ನಾವು 15,000 ಕೋಟಿ ರೂಪಾಯಿ ಕೆಲಸಗಳನ್ನು ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀವಿ. 15,000 ಕೋಟಿ ರೂಪಾಯಿಗಳ ಕೆಲಸ ಜಲ ಸಂಪನ್ಮೂಲ ಇಲಾಖೆಯಲ್ಲಿ. ಮುಂದಿನ 2-3 ವರ್ಷಗಳಲ್ಲಿ ವಿಜಯಪುರ ಜಿಲ್ಲೆ ಏನು ಬರದ ಜಿಲ್ಲೆ ಇತ್ತು, ಹಿಂದೊಂದು ಜಿಲ್ಲೆ ಇತ್ತು, ಇಡೀ ದೇಶದಲ್ಲಿ 10 ಶ್ರೀಮಂತ ಜಿಲ್ಲೆಗಳಲ್ಲಿ ಬಿಜಾಪುರ ಜಿಲ್ಲೆ ಒಂದು ಆಗ್ತದೆ ಅನ್ನೋ ಮಾತನ್ನು ಇವತ್ತು ಬಹಳ ಹೆಮ್ಮೆಯಿಂದ ಇವತ್ತು ಹೇಳಿ, ಬಹುಶಃ ಬಸವ ಜನ್ಮಭೂಮಿಯನ್ನು ಜನಿಸೋದಕ್ಕೆ ಈ ಎಲ್ಲ ಮಹಾತ್ಮರ ಒಂದು ಆಶೀರ್ವಾದದಿಂದ, ನಿಮ್ಮೆಲ್ಲರ ಮಹಾಜನತೆಯ ಆಶೀರ್ವಾದದಿಂದ ಆ ಕೆಲಸವನ್ನ ನಮ್ಮ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ, ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಾನು ಮಾಡಿದ್ದೀನಿ ಅನ್ನೋ ಒಂದು ಸಾರ್ಥಕ ಕಾರ್ಯಕ್ರಮ ಇವತ್ತಿನ ದಿವಸ ಈ ಜಲ, ವೃಕ್ಷ ಹಾಗೂ ಶಿಕ್ಷಣ. ನಮಸ್ಕಾರ ಹೇಳಿದ್ರೆ ತಿರ್ಗಿ ಎಂ ಬಿ ಪಾಟೀಲ್ ತಲುಪಬೇಕದು. ನಮಸ್ಕಾರ, ಅಭಿನಂದನೆಗಳು. ಎಂ ಬಿ ಪಾಟೀಲ್ ಅವ್ರು ನನಗಲ್ಲ, ಅಭಿನಂದನೆಗಳು. ಬಂಧುಗಳೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರೇ, ವಿಶೇಷವಾಗಿ ಎಂ ಬಿ ಪಾಟೀಲ್ ಅವರ ತಾಯಿ ಇದ್ದಾರೆ, ಬಿ ಎಂ ಪಾಟೀಲ್ ಅವರ ಧರ್ಮಪತ್ನಿ ಅವರ ಪಾದಗಳಿಗೆ ನನ್ನ ನಮಸ್ಕಾರಗಳನ್ನು ತಲುಪಿಸಿ, ಏಕೆಂದ್ರೆ ನಾನು ಅವ್ರ ಜೊತೆ, ಅವರ ತಂದೆಯವ್ರ ಜೊತೆ ಶಾಸಕರಾಗಿ ಕೆಲವು ದಿನ ಕೆಲಸ ಮಾಡಿದ್ದೇನೆ. ವೇದಿಕೆಯಲ್ಲಿ ಬಹಳ ಜನ ನನ್ನ ಸ್ನೇಹಿತರು, ಮಂತ್ರಿಗಳೆಲ್ಲ ಬಂದಿದ್ದಾರೆ. ಶರಣಪ್ರಕಾಶ್ ಪಾಟೀಲ್ ಅವರು, ಖಾದರ್ ಅವರು, ಮಾಜಿ ಮಂತ್ರಿಗಳಂತ ಅಭಯ್ ಚಂದ್ರ ಅವರು, ಬಿ ಎಂ ಪಾಟೀಲ್ ರವರು, ಇನ್ನು ಬಹಳ ಮಾಜಿ ನಮ್ಮ ಶಾಸಕರುಗಳು 1 ಡಜನ್ ಇದ್ದಾರೆ ಇಲ್ಲಿ. ಬಹಳ ಜನ ಮಹಿಳಾ ಮುಖಂಡಗಳೆಲ್ಲ ಇದ್ದಾರೆ. ಬಹಳ ಜನ ಎಲ್ಲರ ಪರವಾಗಿ ನೀನು 2 ನಿಮಿಷ ಮಾತಾಡಬೇಕು ಅಂತೇಳಿ ನನಗೆ ಪರ್ಮಿಷನ್ ಕೊಟ್ಟು ನಿಲ್ಲಿಸಿದ್ದಾರೆ. ನಿಮ್ಗೆ ಜಾಸ್ತಿ ಒತ್ತು ನಾನು ತೆಗೆದುಕೊಳ್ಳೋದಿಲ್ಲ, ಎತ್ತಾಣ ತಗೊಂಡಂಗೆ ಜಾಸ್ತಿ ಭಾಷಣ ಮಾಡಕ್ ನಿಂತ್ಕೊಳ್ಳೋದಿಲ್ಲ ನಾನು. ನೀವೆಲ್ಲ ಇಷ್ಟು ದೊಡ್ಡ, ನಾನು ಮತ್ತು ನಮ್ಮ ಲೀಡರ್ಸ್ ಸ್ಟೇಜ್ ಮೇಲೆ ಕೆಲವು ಅನೇಕ ಸ್ನೇಹಿತರುಗಳು ನಾವೆಲ್ಲ ಏನ್ ಇಲ್ಲಿಗೆ ಬಂದಿದ್ದೀವಿ ಅಂತಂದ್ರೆ, ಭಗವಂತ ಅವ್ರು ಮಾಡ್ತಾ ಇರುವಂತ ಕೆಲಸಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ, ನಾವು ಅವರ ಜೊತೆ ಇದ್ದೇವೆ ಅಂತ ಹೇಳಲಿಕ್ಕೋಸ್ಕರ ನಾವು ಇಲ್ಲಿಗೆ ಬಂದಿದ್ದೇವೆ. ನಿಮ್ಮೆಲ್ಲರ ಇಷ್ಟು ದೊಡ್ಡ ಸಮೂಹ ನೋಡಿ ನನಗೆ ಬಹಳ ಸಂತೋಷ ಆಗ್ತದೆ. ಎಂ ಬಿ ಪಾಟೀಲ್ ಅವರು 53 ವರ್ಷ ತುಂಬಿ 54 ವರ್ಷ ಕಾಲಕ್ಕೆ ಸಂತಸಕ್ಕೆ ಕಾಲಿಡ್ತಾ ಇದ್ದಾರೆ. ಈ ಪವಿತ್ರವಾದಂತಹ ಸಂದರ್ಭದಲ್ಲಿ ನಾವು ನೀವೆಲ್ಲ ಸೇರಿ ಅವ್ರಿಗೆ ಶುಭ ಕೋರ್ಲಿಕ್ಕೆ ಬಂದಿದ್ದೇವೆ. ಆದ್ರೆ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತೇನೆ. ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅನ್ನೋದು ಬಹಳ ಮುಖ್ಯವಾದಂತ ವಿಚಾರ. ಇಷ್ಟು ಸಾಮೂಹಿಕವಾಗಿ ನೀವು ನಾವೆಲ್ಲ ಸೇರಿದ ಕಾರಣ ಏನಪ್ಪಾ ಅಂದ್ರೆ, ಭಗವಂತ ಅವ್ರಿಗೆ ಕೊಟ್ಟಂತ ಅವಕಾಶದಲ್ಲಿ ನಾನೊಂದು ಮಾತು ಹೇಳಿದೆ ನಿಮ್ಗೆ. ಮನುಷ್ಯನ ಹುಟ್ಟು ಆಕಸ್ಮಿಕವಾದದ್ದು, ಸಾವು ಅನಿವಾರ್ಯ, ಜನನ ಉಚಿತ, ಮರಣ ಖಚಿತ ಅಂತ. ಈ ಹುಟ್ಟು ಸಾವಿನ ಮಧ್ಯದಲ್ಲಿ ನಾವು ಏನ್ ಮಾಡ್ತೀವಿ ಅಂತ ಬಹಳ ಮುಖ್ಯ. ಹಂಗೆ ಇವತ್ತು ಎಂ ಬಿ ಪಾಟೀಲ್ ಅವರು 1990ರಿಂದ ಶಾಸಕರಾಗಿ ಆಯ್ಕೆಯಾಗಿ ವಿವಿಧ ಹುದ್ದೆಯನ್ನು ಅಲಂಕಾರವನ್ನು ಮಾಡಿ ಇವತ್ತು ಈ ರಾಜ್ಯದ ಒಂದು ನೀರಾವರಿ ಸಚಿವರಾಗಿ ಮಾಡಿದಂತ ಒಂದು ದಿಟ್ಟ ಹೋರಾಟ, ಜನತೆಗೆ ಸೇವೆ. ಸಿದ್ದರಾಮಯ್ಯನವರ ನೇತೃತ್ವ ಸರ್ಕಾರದಲ್ಲಿ ಸುಮಾರು 80 ಲಕ್ಷ ಕೋಟಿ ಹಣವನ್ನ ಇವತ್ತು ತಂದು ಅನೇಕ ಕಾರ್ಯಕ್ರಮಗಳಿಗೆ ಇಡೀ ರಾಜ್ಯದ ಉದ್ದಗಲಕ್ಕೂ ಕೂಡ ರೈತರ ಸಮಸ್ಯೆಯನ್ನ ಬಗೆಹರಿಸಲಿಕ್ಕೆ ತೆಗೆದುಕೊಂಡಂತ ತೀರ್ಮಾನ ಇದೆಯಲ್ಲ, ಇದೊಂದು ದೊಡ್ಡ ಸಾಕ್ಷಿ ಗುಡ್ಡೆ.
ಈ ಗುಡ್ಡೆಯನ್ನ ಬಹುಶಃ ಮುಂದಕ್ಕೆ ಯಾರು ಬದಲಾವಣೆ ಮಾಡಬಹುದೇನೋ, ಆದ್ರೆ ಹಿಂದೆ ಯಾರು ಕೂಡ ಇಂಥ ಒಂದು ಬದಲಾವಣೆಯನ್ನ ಮಾಡಕ್ ಆಗಿರ್ಲಿಲ್ಲ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ. ಪ್ರಥಮವಾಗಿ MB ಪಾಟೀಲ್ ಅವರಿಗೆ 53ನೇ ವರ್ಷದ ಹುಟ್ಟುಹಬ್ಬದ ಶುಭಾಶಯವನ್ನು ನನ್ನ ಪರವಾಗಿ, ನನ್ನ ಇಲಾಖೆಯ ಪರವಾಗಿ, ನನ್ನ ಕ್ಷೇತ್ರದ ಜನರ ಪರವಾಗಿ, ಕರಾವಳಿ ಪ್ರದೇಶ ಜೊತೆಯಲ್ಲಿ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಪಕ್ಷದ ಅಧ್ಯಕ್ಷ ಪರಮೇಶ್ವರ ಪರವಾಗಿ ನನ್ನ ವಿಶೇಷವಾದ ಶುಭಾಶಯ ನಾನು ಸಲ್ಲಿಸಲಿಕ್ಕೆ ಇಚ್ಛಿಸ್ತೇನೆ. ನೀರಾವರಿ ಸಚಿವರಾಗಿ ಐತಿಹಾಸಿಕವಾದ ಕಾರ್ಯಕ್ರಮ ಹಮ್ಮಿಕೊಂಡು ಕರ್ನಾಟಕ ರಾಜ್ಯದ ಜನತೆ ಶಾಶ್ವತವಾಗಿ ನೆನಪಿಟ್ಟುಕೊಳ್ಳುವಂತ ಕಾರ್ಯಕ್ರಮ, ಸನ್ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕನಸಿನಂತಹ ಯೋಜನೆಗಳನ್ನು ನೆನಸು ಮಾಡಲಿಕ್ಕೆ ಸರ್ವ ಪ್ರಯತ್ನ ಪಟ್ಟು ಅತ್ಯಂತ ಯಶಸ್ವಿಯ ನೀರಾವರಿ ಸಚಿವರ ಹೊಂದಿದ್ದೀರಾ. ಇನ್ನಷ್ಟು ದೊಡ್ಡ ಸ್ಥಾನಕ್ಕೆ ಹೋಗಲು ಶುಭಾಶಯ ನಾನು ಇವತ್ತು ಸಲ್ಲಿಸುತ್ತಾ, ನಾನಿವತ್ತು ಒಂದೇ ಮಾತನ್ನ ಮುಗಿಸ್ತೇ. ನಾನು ವಿಶೇಷ ಶುಭಾಶಯ ಸಲ್ಲಿಸುವುದು ಯಾವುದು ಅಂತ ಹೇಳಿದ್ರೆ, ನಾವು ಹುಟ್ಟುವಾಗ ನಮ್ಗೆ ಯಾರಿಗೂ ಕೂಡ ಹೆಸರು ಇರುವುದಿಲ್ಲ, ಬರೀ ಉಸಿರು ಮಾತ್ರ ಇರ್ತದೆ. ನಾ ಈ ಸ್ಥಳವನ್ನು ಬಿಟ್ಟು ಹೋಗುವ ಸಂದರ್ಭದಲ್ಲಿ ನಮ್ಗೆ ಯಾರಿಗೂ ಕೂಡ ಉಸಿರಿರುವುದಿಲ್ಲ, ಹೆಸರು ಮಾತ್ರ ಇರ್ತದೆ. ಆ ಶಾಶ್ವತವಾದ ಹೆಸರನ್ನು MB ಪಾಟೀಲ್ ಮತ್ತು ಕುಟುಂಬಸ್ಥರಿಗೆ ದೇವರು ಕಲ್ಪಿಸಿದ ಶುಭಾಶಯ ಸಲ್ಲಿಸಿ ನಿಮ್ಮೆಲ್ಲರ ಆಶೀರ್ವಾದ ಬೇಡಿಕೊಂಡು ಮಾತು ಮುಗಿಸ್ತೀನಿ. ಮಾಡಿದ್ದಾರೆ ಬಿಜಾಪುರ್ಗೆ. ಆ್ಯಂಡ್ ಬಿಜಾಪುರ್ಗೆ ಯಶ್ ಹೇಳ್ದಂಗೆ ಒಂದು ಸ್ಪೆಷಲ್ ಕನೆಕ್ಷನ್ ಇದೆ. ಅದ್ದೂರಿ ಶೂಟಿಂಗ್ ನಾನು ಬಿಜಾಪುರಲ್ಲಿ ಮಾಡಿದ್ದು. ಅದಾದ್ಮೇಲೆ ಆವಾಗ ನಂಗೆ ಅನ್ಸಿರ್ಲಿಲ್ಲ ದಟ್ ನೆಕ್ಸ್ಟ್ ನಾನು ಬಿಜಾಪುರ್ ಬರೋದು ಮದುವೆ ನಂತರನೇ ಅಂತ. ಸೊ ಅಷ್ಟೇ ಪ್ರೀತಿ ಕೊಡ್ತಾ ಇದ್ದೀರಾ ನನಗೆ. ಥ್ಯಾಂಕ್ ಯು ಸೋ ಮಚ್. ಇದನ್ನೆಲ್ಲ ತೋರಿಸಿದ್ರು. ಇನ್ನು ದೊಡ್ಡ ಮಟ್ಟದಲ್ಲಿ ಕೆಲಸ ಆಗ್ಬೇಕಂದ್ರೆ ಬರೀ ಒಬ್ಬರಿಂದ ಆಗಲ್ಲ, ಜನಗಳೆಲ್ಲ ಜೊತೆಲಿ ಸೇರ್ಬೇಕು. ನೀವೆಲ್ಲರೂ ಸೇರಿದಾಗ ಖಂಡಿತವಾಗ್ಲೂ ದೊಡ್ಡ ಲೆವೆಲ್ ಅಲ್ಲಿ ಆ ಒಂದು ಕೆಲಸನೂ ಆಗುತ್ತೆ. 3ನೇ ಪಾಯಿಂಟ್ ಎಜುಕೇಶನ್. ಇಲ್ಲಿರೋ ಜನ, ನಾವೊಂದು ಸಣ್ಣ ರಿಸರ್ಚ್ ಪ್ರಕಾರ ನಮಗ್ ತಿಳಿದಿದ್ದೇನಂದ್ರೆ 10ನೇ ಕ್ಲಾಸ್ ಹೋದ್ರೆ ಸಾಕು ಬಿಡ್ರಿ, ಶಾಲೆ ಬಿಡಿಸ್ರಿ ಅಂತ ಎಲ್ಲರೂ ಒಂದು ಥಿಂಕಿಂಗ್ ಇದೆ. ಎಜುಕೇಶನ್ ತುಂಬಾ ಇಂಪಾರ್ಟೆಂಟು, ಸ್ಪೆಷಲಿ ಹೆಣ್ಮಕ್ಳು ತುಂಬಾ ಇಂಪಾರ್ಟೆಂಟು. ಬಿಜಾಪುರದಲ್ಲಿ ಈ 3 ಕೆಲಸ ನಡಿಬೇಕು. ನಾನು MB ಪಾಟೀಲ್ ಸರ್ ಕೇಳ್ಕೊತೀನಿ, ಈ ಕೆಲಸ ನೀವೇನು ಶುರು ಮಾಡಿದ್ದೀರಾ ದೊಡ್ಡ ಮಟ್ಟದ ಸಾಧನೆ ಆಗಲಿ. ಇವತ್ತು ನಿಮ್ಮ ಹುಟ್ಟುಹಬ್ಬ, ಮನುಷ್ಯ ತನ್ನ ಹುಟ್ಟುಹಬ್ಬ ಯಾವ ರೀತಿ ಆಗಬೇಕು ಅನ್ನೋ ನನ್ನ ಒಂದು ಪರಿಕಲ್ಪನೆ. ನಾವು ಮಾಡೋ ಕೆಲಸದ ಮುಖಾಂತರ ಜನಗಳು ಇವಾಗ ಏನು ನಿಮಗೆ ಪ್ರೀತಿ ತೋರಿಸ್ತಾ ಇದ್ದಾರೆ, ಇದು ನಮಗೆ ಕಡೆ ದಿನಗಳವರೆಗೂ ನಾವಿಲ್ಲ ಅಂದಮೇಲೂ ಆ ಥರದ್ದು ಒಂದು ಪ್ರೀತಿ ಇಟ್ಕೋಬೇಕು. ಆ ಒಂದು ಕೆಲಸ ನೀವು ಮಾಡಕ್ ಶುರು ಮಾಡಿದ್ದೀರಾ. ದಯವಿಟ್ಟು ಇದನ್ನ ಮುಂದುವರಿಸಿ ಸರ್, ಒಳ್ಳೇದಾಗ್ಲಿ. ಗೊತ್ತಾಯ್ತಲ್ಲ ಈಗ ಯಶ್ ಅವ್ರದ್ದು ಸೀಕ್ರೆಟ್, ಯಶ್ ಅವ್ರ ಸೀಕ್ರೆಟ್ ಗೊತ್ತಾಯ್ತಲ್ಲ ವಿಜಯಪುರದಿಂದ. ಹೀಗಾಗಿ ನಾನು ಯಶ್ ಅವ್ರಿಗೆ ನನ್ನ ಜನ್ಮದಿನ ಅಷ್ಟೇ ಅಲ್ಲ, ಪ್ರಪ್ರಥಮ ಬಾರಿಗೆ ವಿಜಯಪುರ್ನಲ್ಲಿ ಮ್ಯಾರಥಾನ್ ಅಂದ್ರೆ ಬಹಳಷ್ಟು ಜನ ಆಶ್ಚರ್ಯಪಟ್ಟಿದ್ರು. ಬಹುಶಃ ಯಶ್ ಅವರು ಆಶ್ಚರ್ಯಪಟ್ಟಿರ್ತದೆ. ಆದ್ರೆ ಒಂದು ದೊಡ್ಡ ಯಶಸ್ಸು ಆಯ್ತು, ಅದು ಬಹಳ ದೊಡ್ಡ ಸಕ್ಸಸ್ ಆಯ್ತು. और खबरों के लिए देखते रहिए बी न्यूज़ नेशन।